ವಿಧಾನಸಭಾ ಕಲಾಪದಲ್ಲಿ ಡಿಜೆ ಬ್ಯಾನ್ ಹಾಗೂ ಆಜಾನ್ ಬ್ಯಾನ್ ಜಟಾಪಟಿ ನಡೆದು ಬಿಟ್ಟಿದೆ. ಎಲ್ಲಾ ಜಯಂತಿಗಳಲ್ಲಿ ಡಿಜೆಗಳನ್ನ ನಿಷೇಧ ಮಾಡಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡ್ತಾರೆ. ಇದಕ್ಕೆ ಬಿಜೆಪಿಯ ಶಾಸಕ ಚನ್ನಬಸಪ್ಪ ಅವರು ಕೌಂಟರ್ ಕೊಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಇದೆ, ಆಜಾನ್ ಬ್ಯಾನ್ ಮಾಡ್ತೀರಾ ಅನ್ನುವಂಥ ಕೆಲ ವಿಚಾರಗಳನ್ನ ಪ್ರಸ್ತಾಪಿಸಿ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಮತ್ತು ಜೊತೆಯಲ್ಲಿ ಬಿಜೆಪಿಯ ಶಾಸಕ ಚನ್ನಬಸಪ್ಪ ಅವರು ಮಾತನಾಡಿದರೆ ಏನ್ ಜಟಾಪಟಿ ಆಯ್ತು ನೋಡ್ಬರೋಣ. ಹೇಳ್ತಾರೆ ಯಾವುದೇ ಜಯಂತಿಗಳು ಬರಲಿ ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದೇ. ಯಾವುದೇ ಒಂದು ಸಂಸ್ಕೃತಿಯನ್ನ ಐಟಮ್ ಸಾಂಗ್ ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣ ಗಲಾಟೆ ಆಗ್ತಕ್ಕಂಥದ್ದು ಯಾವ್ದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಬ್ಯಾನ್ ಮಾಡಬೇಕು ಅಂತಿದೆ, ಮಾಡ್ತೀವಿ. ಚನ್ನಬಸವ ಅಂತ ಒಂದು ನಿಮಿಷ ಆಜಾನನ್ನ ಬ್ಯಾನ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಶಿವಮೊಗ್ಗದ ಶಾಸಕರು ಇವತ್ತು ಸಹ್ಯಾದ್ರಿ ಉತ್ಸವ ಮಾಡಬೇಕು, ಮಲೆನಾಡು ಉತ್ಸವ ಮಾಡಬೇಕು ಅಂತ ಅನುದಾನದ ವಿಚಾರವಾಗಿ ಶುರುವಾಗಿದ್ದಂಥ ಜಟಾಪಟಿ ಇವತ್ತು ಡಿಜೆ ಸದ್ದು ಮತ್ತು ಆಜಾನ್ ವಿಚಾರದವರೆಗೂ ಬಂದಿತ್ತಿದೆ. ಡಿಜೆ ಸಂಸ್ಕೃತಿ ಹಿಂದುತ್ವದ ಅಡಿಯಲ್ಲಿ ಬರೋದೇ ಇಲ್ಲ. ಹೌದು, ಇವರ ವಾದವೇ ತಪ್ಪಿದೆ ನನ್ನ ಪ್ರಕಾರ. ಮೂಲದಲ್ಲೇ ಸಮಸ್ಯೆ ಇಟ್ಕೊಂಡಿದ್ದಾರೆ ಇವರು. ಡಿಜೆ ನಮಗೆ ಅವಶ್ಯಕತೆನೇ ಇಲ್ಲ. ಅಂದರೆ ಹಿಂದೂಗಳಿಗೆ ಈ ಡಿಜೆಗಳು ಹಾಕೊಂಡು ಕುಣಿಯುವಂಥದ್ದನ್ನು ಕೂಡ ಬೇಕಾಗಿರಲಿಲ್ಲ. ಅದನ್ನು ತಗೊಂಡೋಗಿ ಆಜಾನಿಗೆ ಟಚ್ ಮಾಡುವಂಥದ್ದು, ಆಜಾನು ಭಜನೆ ಈ ಕಾನ್ಸೆಪ್ಟಲ್ಲಿ ಏನು ಮಾತಾಡಿದಾರಲ್ಲ, ಇದು ನಿಜ ಒಂದು ಹಂತಕ್ಕೆ ಓಕೆ ಇದೆ. ಇದು ಹೌದು, ಭಜನೆ ಜಾಸ್ತಿ ಮಾಡಬೇಡಿ, ಭಜನೆ ಸದ್ದನ್ನು ಜಾಸ್ತಿ ಕೇಳಿಸ್ಬೇಡಿ ಅಂತ ಅಂದಾಗ ನಾವು ಆಜಾನ್ ಹತ್ರ ಹೋಗೋಣ. ಡಿಜೆ ಹಾಕೊಳ್ಳೋದು, ಎಣ್ಣೆ ಹಾಕೊಳ್ಳೋದು, ದೇವ್ರ ಮುಂದೆ ಕುಣಿದಾಡುವಂಥದ್ದನ್ನೇನಿದೆಯಲ್ಲ, ಇನ್ನೊಬ್ಬರಿಗೆ ಪ್ರಚೋದನೆ ಕೊಡುವಂಥದ್ದು ಏನಿದೆಯಲ್ಲ, ಅದು ನಮ್ಮ ಧರ್ಮಕ್ಕೆ ಕೆಟ್ಟ ಹಾದಿ ತಗೊಂಡೋದಂಗೆ. ಅದನ್ನು ಸಮರ್ಥಿಸ್ಕೊಳ್ಳುವಂಥ ಪ್ರಯತ್ನವೂ ಮಾಡೋದು ಬೇಡ. ಡಿ ಜೆ ಅನ್ನೋ ಕಾನ್ಸೆಪ್ಟನ್ನು ನಮಗೆ ಅವಶ್ಯಕತೆನೇ ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಹಾಕ್ಕೊಟ್ಟಿರುವಂಥದ್ದೇನೇ ಬೇರೆ ಇದೆ. ನಮ್ಮಲ್ಲಿ ಕಟ್ಟುಪಾಡುಗಳ ಭಜನೆ ಮತ್ತೊಂದು ಬೇರೆ. ನಾವು ಹೇಳೋಕೆ ಹೊರಟಿರೋದೇ ಬೇರೆ. ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ಹೇಳೋದಕ್ಕೆ ನಮಗೆ ಸಾಲು ಸಂಸ್ಕೃತಿ ಹಾಕ್ಕೊಟ್ಟಿರುವಂಥದ್ದಿದೆ. ಹೌದು, ಸಾಲಿದೆ. ನಾವು ಡಿ ಜೆ ಹಾಕಿ ಕುಣಿಬೇಕು, ಇವತ್ತಿನ ಸಮಾಜಕ್ಕೆ ಒಗ್ಗುವಂತೆ ಮಾಡ್ಕೋಬೇಕು, ಏನು ಬೇಕೇ ಆಗಿಲ್ಲ. ನನ್ನ ಪ್ರಕಾರ ಡಿ ಜೆ ಹಾಕಿದ್ರೆ ಇನ್ನೊಂದು ಎಣ್ಣೆ ಹಾಕ್ಕೊಂಡು ಮತ್ತೊಂದು ಹಾಕ್ಕೊಂಡು ಈ ಹುಡುಗರುಗಳು ಕುಣಿತಾಡೋದು, ಆ ತಲೆಗೆ ಏರಿಸ್ಕೊಂಡು ಮತ್ತೇರಿಸ್ಕೊಂಡು ಹೋಗೋದಕ್ಕಿಂತ ಬೇರೆ ನಿಟ್ಟಲ್ಲೇ ಸಮಾಜ ಸಾಗಬೇಕಾಗಿದೆ. ಅದು ಹಿಂದೂ ಧರ್ಮದ ಪಾಲನೆಯಲ್ಲಿ ತೊಡಗಿಸ್ಕೊಳ್ಬೇಕಾಗಿರುವಂಥ ಬಹುಮುಖ್ಯ ವಸ್ತು ಆಗಬೇಕು, ಬಹುಮುಖ್ಯ ವಿಷಯ ಆಗಬೇಕು, ಚರ್ಚೆ ಆಗಬೇಕಾಗಿರುವಂಥದ್ದು. ಸಾರ್ವಜನಿಕದ ವಿಚಾರದಲ್ಲೆಲ್ಲ ಈ ರೀತಿ ಏನು ನಮ್ಮ ಮಾನನೇ ನಾವು ಬೀದಿಗೆ ಇಟ್ಕೊಂಡಂಗಿದೆ. ವಿಚಾರಗಳನ್ನು ನೀವು ಯಾವುದೋ ಧರ್ಮವನ್ನು ತೆಗಳಬೇಕು ಅನ್ನುವಂಥ ನಿಟ್ಟಲ್ಲಿ ನಮ್ಮ ಧರ್ಮದಲ್ಲಿ ಹಿಂಗೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಅದು ಏನು ಕೇಳ್ತಾ ಇರೋದಾದರೂ ಏನು, ನೀವು ಡಿ ಜೆ ಕೇಳಿ ಏನು ನಿಮಗೆ ಇವು ಅದರಿಂದ ಸಿಗುವಂಥದ್ದಾದರೂ ಏನು? ಧರ್ಮದ ಉಳಿವಿಗಾಗಿ ಅದರ ಡಿ ಜೆಯಿಂದ ನಿಮ್ಗೆ ಏನು ಸಿಗುತ್ತೆ? ಬದನೆಕಾಯಿ. ಹೌದು, ಕೆಲವರು ತಲೆ ಇಲ್ಲದೆ ಮಾತಾಡೋಕೆ ಹೋದಾಗ ನಮ್ಮ ಧರ್ಮದ ಶ್ರೇಷ್ಠತೆಯೇ ಕುಗ್ಗುತ್ತಾ ಹೋಗುತ್ತೆ. ನಮ್ಮ ಧರ್ಮದ ಶ್ರೇಷ್ಠ ಸ್ವಾಮೀಜಿನೋ ಅಥವಾ ಶ್ರೇಷ್ಠ ಭಕ್ತಿಗೀತೆನೋ ಅಥವಾ ಶ್ರೇಷ್ಠ ಧರ್ಮಗ್ರಂಥದ ವಿಚಾರಗಳನ್ನು ನಾವು ಸೌಂಡ್ ಕೊಟ್ಟು ಕೇಳಿಸಿದಾಗ ಯಾರಾದರೂ ಆಪಾದನೆ ಮಾಡಿದಾಗ ಬನ್ನಿ ನಿಂತ್ಕೊಳ್ಳಿ, ಅವಾಗ ಮಾತಾಡ್ರಿ. ಎಲ್ಲ ಒಗ್ಗೂಡ್ತಾರೆ. ಅವಾಗ ನೀವು ಡಿ ಜೆ ಹಾಕೋದಕ್ಕೆ ಆ ಗಣೇಶನ ವಿಸರ್ಜನೆಗೆ ಹೋಗ್ತೀರಿ, ಯಾವುದೋ ಹಿಂದಿ ಹಾಡು ಹಾಕೊಂಡು ಹೋಗ್ತೀರಿ, ಅದೇ ಇವನು ಯಾರೋ ಬರೆದಿರೋ ಹಾಡುಗಳನ್ನೆಲ್ಲ ಹಾಕ್ಕೊಂಡು ಕುಣಿದಾಡ್ಕೊಂಡು ಹೋಗ್ತೀರಿ. ಅದಕ್ಕೂ ಗಣೇಶಗೂ ಸಂಬಂಧ ಏನು? ಮೊದಲು ನಾವು ಬದಲಾಗಬೇಕು, ಆಮೇಲೆ ಸಮಾಜ ತಿದ್ದೋ ಪ್ರಯತ್ನ ಮಾಡಬೇಕು. ನಮ್ಮ ಸಮಾಜದಲ್ಲೇ ಈ ರೀತಿ ಇಟ್ಕೊಂಡು ನಾವು ಇನ್ನೊಬ್ಬರಿಗೆ ನಾವು ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ, ನಮ್ಮ ಸಮಾಜವನ್ನು ತಿದ್ದೋದಕ್ಕೆ ಸರಿದಾರಿಯಲ್ಲಿ ತಗೊಂಡು ಹೋಗೋದಕ್ಕೆ ಏನೇನು ಬೇಕೋ ಆ ನಿಟ್ಟಲ್ಲಿ ಕೆಲಸ ಮಾಡಬೇಕಾದ ಪ್ರಯತ್ನ ಆಗಬೇಕು. ಹಿಂದೂ ಧರ್ಮದ ವಿಚಾರದಲ್ಲಿ ಎಲ್ಲರೂ ಮಾತಾಡುವಂತಾದರೆ ಈ ರೀತಿ ಬೀದಿಗೆ ತಂದು ನಿಲ್ಸ್ಕೋತೀವಿ. ಹೌದು, ಡಿ ಜೆ ವಿಚಾರದಲ್ಲಿ ಈ ರೀತಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಸಂತೋಷ್ ಲಾಡ್ ವಿಚಾರ ಅದು ಆಮೇಲೆ ಎಡಪಂಥೀಯ ವಾದನೆ ಅಂತ ತಿಳ್ಕೊಂಬಿಡಿ, ಹೋಗ್ಲಿ ಅತ್ಲಾಗೆ. ಧರ್ಮದ ವಿಚಾರದಲ್ಲಿ ಆಗಬೇಕಾಗಿರುವಂಥದ್ದೇನು? ಹೌದು, ಈ ರೀತಿ ನಮಗೆ ಡಿ ಜೆಗೆ ಅವಕಾಶ ಕೊಡಿ ಅನ್ನೋ ಕಾನ್ಸೆಪ್ಟಾ? ಎಷ್ಟು ಈ ಡಿ ಜೆಗಳಿಂದಾಗಿ ಅಥವಾ ಈ ಹುಚ್ಚು ಹಾರಾಟಗಳಿಂದಾಗಿ ಎಷ್ಟು ಅನಾಹುತಗಳಾಗಿದ್ದಾವೆ. ನೀವು ಆ ಧರ್ಮಕ್ಕೂ ಕೊಡಬೇಡಿ, ಈ ಧರ್ಮಕ್ಕೂ ಕೊಡಬೇಡಿ. ನನ್ನ ಪ್ರಕಾರ ಯಾವುದೇ ಧರ್ಮದವರು ಈ ರೀತಿ ಹುಚ್ಚು ಕುಣಿತಾಟಕ್ಕೆ ಅವಕಾಶಗಳನ್ನೇ ಕೊಡಬೇಡ್ರಿ. ಭಜನೆ ಮತ್ತೊಂದು ಯಾವುದಾದ್ರೂ ಈಗ ನಾವು ಯಾವುದು RSSನ 150ನೇ ಇದಕ್ಕೋಸ್ಕರನೇ ನೀವು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲವಲ್ಲ, ಅಂಥದಕ್ಕೆ ಅವಕಾಶ ಕೊಡಿ. ಯಾವುದೋ ಒಂದು ನಿಟ್ಟಲ್ಲಿ ಏನೋ ಒಂದು ಹೇಳಿಕೆನೋ ಇನ್ನೊಂದು ಮಾಡ್ಕೊಂಡು ಹೋಗ್ತಾರೆ ಅವರು. ದೇಶ ಕಟ್ಟೋ ವಿಚಾರದಲ್ಲಿ ಏನೋ ಮಾಡ್ಬೋದೇನೋ.
ಈ ರೀತಿ ಹುಚ್ಚಾಟಗಳಿಗೆ ಅವಕಾಶ ಕೊಡಬೇಡಿ. ಯಾವ ಧರ್ಮದಲ್ಲೇ ಆದ್ರೂ ಕೊಡಬೇಡಿ. ಅದು ಅವರಿಗೂ ಬೇಡ, ಇವರಿಗೂ ಬೇಡ. ಆ ನಿಟ್ಟಲ್ಲಿ ಹೋರಾಟಗಳು ಮಾಡಿ. ನೀವು ಅವ್ರನ್ನೇನೋ ತೆಗಳಬೇಕು ಅನ್ನೋ ನಿಟ್ಟಲ್ಲಿ ಇಲ್ಲೇನೋ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದು ನಮ್ಮ ಶ್ರೇಷ್ಠತೆಯನ್ನು ಮತ್ತೆ ಕುಗ್ಗಿಸುವಂಥ ಪ್ರಯತ್ನ ಮಾಡುವಂಥದ್ದನ್ನು ಮಾಡಿ. ಈ ರೀತಿ ಮಾಡ್ಕೊಂಡು ಹೋದರೆ ಧರ್ಮ ಉಳಿಸುವಂಥದ್ದಲ್ಲ ಇದು, ಅಧರ್ಮಕ್ಕೆ ಮತ್ತೆ ಹಾದಿ ಹಾಕ್ಕೊಟ್ಟಂಗೆ. ನಮ್ಮ ಶ್ರೇಷ್ಠತೆ ಹೇಳ್ತಾ ಇರೋದೇ ಬೇರೆ, ನೀವು ಮಾಡುವಂಥದ್ದೇ ಬೇರೆ ಇದೆ. ಎಸ್, ಧರ್ಮಗಳು ಎಚ್ಚೆತ್ಕೊಳ್ಬೇಕಾಗಿರುವಂತ ಒಂದು ಸನ್ನಿವೇಶ. ಧರ್ಮದ ಒಳಗಡೆ ಇರುವಂಥವ್ರು ಎಚ್ಚೆತ್ಕೋಬೇಕಾಗಿದೆ. ಧರ್ಮ ಯಾವತ್ತು ಶ್ರೇಷ್ಠವಾದ ನೆಲೆಗಟ್ಟಲ್ಲೇ ಇದೆ. ಅದು ಹಿಂದೂ ಇರಲಿ, ಕ್ರೈಸ್ತ ಇರಲಿ, ಮುಸಲ್ಮಾನ ಇರಲಿ, ಯಾವುದೇ ಧರ್ಮ ಕೆಟ್ಟ ಹಾದಿಯಲ್ಲಿ ಇರಲಿ ಅಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಆದರೆ ಈ ಧರ್ಮದ ಹಾದಿಯಲ್ಲಿ ನಡೀತಾ ಇರುವಂಥವ್ರು ಅಧರ್ಮಿಗಳು ಏನು ಮಾಡ್ತಾರೆ, ಅಥವಾ ಈ ಅಚಾತುರ್ಯ ಮಾಡಬೇಕು ಅಂತಲೇ ಹೊರಟಿರುವಂಥವ್ರು ಬುದ್ಧಿಗೇಡಿಗಳು ಕೆಲವೊಂದು ಮಾತುಗಳಿಂದ, ಈ ರೀತಿ ಕೆಟ್ಟ ನಡೆಗಳಿಂದಾಗಿ, ಕೆಲವೊಂದು ತುಂಬಿಸ್ಲೇಬೇಕು ಅನ್ನುವಂಥ ಕೆಟ್ಟ ಚಾಳಿಯಿಂದಾಗಿ ಕೆಲವೊಂದು ದಾರಿ ತಪ್ಪುತ್ತವೆ ಈ ರೀತಿ.